ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ಈ ಕುರಿಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವಿಡಿಯೋ ಇದು. ಸೊ ಇವರು ಓನರ್ ಇಲ್ಲ, ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಈ ಕುರಿಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಗಿದ್ದಾವೆ ಕುರಿಗಳು, ಹಾಗೆ ಯಾವೆಲ್ಲ ಮರಿ ಹಾಕಿದ್ದಾವೆ, ತೆನೆ ಕುರಿ ಎಲ್ಲನೂ. ಸೊ ಈಗ ನೋಡ್ತಾ ಇರ್ಬೋದು, ಇದು ಮರಿ. ಇದು ಈಗ ಒಂದು ವೀಕ್ ಆಗಿದೆ ಅಷ್ಟೇ, ತುಂಬ ಚೆನ್ನಾಗಿದೆ ಮರಿ. ಇಲ್ಲಿರೋ ಕುರಿಗಳು ಅಷ್ಟು ಕೂಡ ಪ್ರೆಗ್ನೆಂಟ್ ಇದ್ದಾವೆ, ಒಂದು 2 ಮರಿ ಹಾಕಿದ್ದಾವೆ. ಸೊ ಹಾಗೆ ಇವ್ರ ಹತ್ರ ಒಂದು 4 ಒಳ್ಳೆ ಜಾತಿ ಮರಿಗಳು ಇದ್ದಾವೆ. ಯಾರಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಈಗ ವಿಡಿಯೋಲ್ಲೇ ಹೇಳ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡೋದಿಲ್ಲ, ಎಲ್ಲ ಕುರಿಗಳು ಕೂಡ ತುಂಬ ಟಾಪ್ ಬ್ರೀಡಲ್ಲವೆ. ಸೊ ಯಾರಿಗಾದ್ರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಯಾಕೆಂದರೆ ಈ ಥರ ಕುರಿಗಳು ಯಾವತ್ತು ಸಂತೆಗೆ ಬರಲ್ಲ, ಅಪರೂಪಕ್ಕಷ್ಟೇ ಈ ಥರ ಬರೋ ಕುರಿಗಳು. ನೋಡೋದು, ಈ ಕುರಿಗಳೆಲ್ಲವೂ ಕಪ್ನಿ ಕುರಿ ಜಾತಿಗೆ ಬರ್ತವೆ. ಇವು ಅದು ಹೇಗೆ ಹೇಳ್ತಾರೆ ಅಂದರೆ, ಈ ಥರ ಮುಖ ಈ ಥರ ಬರುತ್ತೆ, ಅಂದರೆ ಸ್ವಲ್ಪ ಬ್ರೌನ್ ಜಾಸ್ತಿ ಬರುತ್ತೆ. ಹಾಗೆ ಇದು ವೈಟ್ ಫೇಸ್ ನೋಡ್ಬೋದು. ಸೊ ಎಲ್ಲ ವೈಟ್ ಫೇಸ್ ಕೇಳ್ತಾರೆ. ವೈಟ್ ಫೇಸು ಅದು ಒಳ್ಳೆಯದೇ, ಬಟ್ ಇದು ಕೂಡ ಒಳ್ಳೆಯದು. ಇದು ಕಪ್ನಿ ಕುರಿ ಜಾತಿಗೆ ಸೇರುತ್ತೆ. ಇವು ಇಲ್ಲಿರೋ ಒಂದು 4-5 ಕಪ್ನಿ ಕುರಿ ಜಾತಿ ಸಿಗಿರುತ್ತೆ. ನೋಡೋದು, ಇದು ಕೂಡ ಬ್ರೌನ್ ಇದೆ, ಬಟ್ ಇದಕ್ಕೂ ಅವಕ್ಕೂ ಫೇಸ್ ಲುಕ್ ಡಿಫ್ರೆಂಟ್ ಇದೆ ಅದು ಸ್ವಲ್ಪ. ಸೊ ಇಲ್ಲಿ ಮಲ್ಕೊಳ್ತಲ್ಲ, ಇದೊಂದು ಅದ್ರ ಪಕ್ಕದ್ದು, ಇವೊಂದೆರಡು ನೋಡ್ಬೋದು. ಇವೆಲ್ಲ ಕಪ್ನಿ ಕುರಿ ಜಾತಿಗೆ ಸೇರ್ತವೆ ಇವು. ಸೊ ಅವಕ್ಕೆ ಬ್ರೌನ್ ಇದ್ದೇ ಇರುತ್ತೆ. ಬಂಡೂರು ಕುರಿಲಿ ಕಪ್ನಿ ಕುರಿನೇ ಟಾಪು. ಸೊ ಎಲ್ಲ ಒಳ್ಳೆ ಟಾಪೇ, ಅದರಲ್ಲಿ ಕಪ್ನಿ ಕುರಿ ಅದಕ್ಕೂ ಟಾಪು. ಯಾರು ಬಿತ್ತನೆ ಟಗರು ಮಡಿಕೊಳ್ಳುವಂಥವ್ರು ಕೂಡ ಕಪ್ನಿ ಕುರಿದೇ ಮಡಿಕೊಳ್ಳೋದು. ಹೌದು, ಈ ಕುರಿ ನೋಡ್ಬೋದು ಎಷ್ಟು ಲೆಂತ್ ಇದೆ ಅಂತ. ಹಾಗೆ ಇಲ್ಲಿರುವಂಥ ಮರಿ ನೋಡ್ಬೋದು. ಈ ಮರಿ ನೆಕ್ಸ್ಟ್ ಬಿತ್ತನೆಗಾಗುತ್ತೆ, ಬಟ್ ಸ್ವಲ್ಪ ಬ್ರೌನ್ ಇದೆ. ಅದನ್ನು ಬಿಟ್ಟರೆ ಇನ್ನು ತಾಳೆಲ್ಲ ತುಂಬ ಚೆನ್ನಾಗಿದೆ. ನೋಡೋದು, ಇಲ್ಲಿರುವಂಥ ಕುರಿ ಈ ಕಡೆ ಫೇಸ್ ಮಾಡ್ಕೊಂಡಿದೆಯಲ್ಲ, ಇದಕ್ಕೆ ಅವರು 35,000 ಹೇಳ್ತವ್ರೆ. ಸೊ ಅವರು ವೀಡಿಯೋದಲ್ಲಿ ಅಷ್ಟು ಮಾತಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ನನ್ನೇ ಅವರು ಎಲ್ಲ ಡೀಟೇಲ್ಸ್ನ ಹೇಳೋಕೆ ಹೇಳಿದ್ರು. ಹಾಗಾಗಿ ನಾನೇ ವೀಡಿಯೋಲ್ಲೆಲ್ಲ ಡೀಟೇಲ್ಸ್ ಹೇಳ್ತಾಯಿದ್ದೀನಿ. ಈ ಕುರಿಗೆ 35,000 ಹೇಳ್ತಿದ್ದಾರೆ. ಹೌದೆಲ್ಲ ಕುರಿಗಳು ಒಳ್ಳೆ ಜಾತಿಲಿದ್ದಾವೆ. ಹಾಗೆ ಈ ಕಡೆ ಕುರಿಗಳಿದ್ದಾವೆ, ಅವೆಲ್ಲ ಕ್ರಾಸ್ ಅವು. ಸೊ ಅವನು ಕೂಡ ಕೊನೆಯಲ್ಲಿ ತೋರಿಸ್ತೀನಿ. ಅವೆಲ್ಲ 17,000 20,000 ರೇಂಜು ಅವು. ಇವು ಜಾತಿಲಿದ್ದಾವೆ, ಹಂಗಾಗಿ 35,000 40,000 ಆ ಥರ ಆಗ್ತವೆ. ಇವ್ರ ಹತ್ರ ಹಾಗೆ ಒಂದು 4 ಹೆಣ್ಮರಿಗಳು ಕೂಡ ಇದ್ದಾವೆ, ಅಂದರೆ ಒಂದು 6 ತಿಂಗಳು 4 ತಿಂಗಳು. ಅವು ಇಲ್ಲಿ ತಂದಿಲ್ಲ, ಅವು ಸೇಲ್ಗಿದ್ದಾವೆ. ಯಾರಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇವಾಗ ಹೇಳ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣ, ನಿಮ್ಮದು ಫೋನ್ ನಂಬರ್ ಹೇಳಿ. 948484686808. ಅಣ್ಣ, ಹೆಸರು ಮಾದೇವ್. ಸೊ ಈಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವ್ರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ಕಿರ್ಗಾವಲ್ ಊರೇ ಅವ್ರದ್ದು. ನೋಡ್ಬೋದು, ವೈಟ್ ಫೇಸ್ ಬೇಕು ಅಂದರೂ ಇದೆ. ಇದು ಸಿರಿ ಕುರಿ ಅಥವಾ ಉಚ್ಚ ಕುರಿ ಅಂತಾರೆ, ಇದಕ್ಕೆ ಬರುತ್ತೆ ಬಂಡೂರಲ್ಲಿ. ಹಾಗೆ ನೀವು ಕೇಳ್ಬೋದು, ಕಾಲಲ್ಲಿ ಕೂದಲಿದ್ರೆ ಮಾತ್ರ ಬಂಡೂರು ಅಂತ. ನೋಡ್ಬೋದು, ಇದು ಸಿರಿ ಕುರಿಗೆ ಕಾಲಲ್ಲಿ ಕೂದಲು ಇರಲ್ಲ. ಜಾತಿ ಒಳ್ಳೆ ಜಾತಿನೇ, ಪ್ಯೂರ್ ಬಂಡೂರೇ, ಬಟ್ ಸಿರಿ ಕುರಿಗೆ ಕಾಲು ಕೂದಲು ಇರಲ್ಲ, ಜಾಸ್ತಿ ಇರಲ್ಲ. ಹಾಗೆ ಕಪ್ನಿ ಕುರಿಗೂ ಸ್ವಲ್ಪ ಕಡಿಮೆನೇ. ಬಟ್ ಈ ಉಚ್ಚ ಕುರಿ ಮತ್ತು ಒಟ್ನೋ ಕುರಿ ಅಂತ ಈ ಥರ ಬರುತ್ತೆ ಅದರಲ್ಲಿ ಬಂಡೂರಲ್ಲೇ, ಅವಕ್ಕೆ ತುಂಬ ಜಾಸ್ತಿ ಕೂದಲಿರುತ್ತೆ. ಉಚ್ಚ ಕುರಿಗಂತೂ ಎಷ್ಟು ದಪ್ಪ ಇರುತ್ತೆ ಅಂದರೆ, ನಮ್ಮ ಕಾಲು ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಅದಕ್ಕೆ ಕೂದಲೇ ಇರುತ್ತೆ. ಸೊ ನೋಡ್ಬೋದು, ಇಲ್ಲಿ ಒಂದು ಬಂತು ಈಗ. ಇದು ಕ್ರಾಸ್. ಸೊ ಇವ್ರ ಹತ್ರ ಕ್ರಾಸ್ ಸಿಗುತ್ತೆ, ಹಾಗೆ ಪ್ಯೂರು ಸಿಗುತ್ತೆ. ಸೊ ಇದು ಪ್ಯೂರ್.
ಸೊ ಹಾಗೆ ಇವಾಗ ಕ್ರಾಸ್ ಕುರಿಗಳನ್ನ ತೋರಿಸ್ತೀನಿ. ಓಕೆ, ಅವೆಲ್ಲ 17,000ದಿಂದ 20,000 ಒಳಗೆ. ಅಂದರೆ ತುಂಬ ಚೆನ್ನಾಗಿದೆ ಅಂದರೆ 20,000, ಇಲ್ಲ ಅಂದರೆ ಒಂದು 17,000 ಕ್ರಾಸ್. ಇವೆಲ್ಲ 50-50, 50 ಇಲ್ಲ 40. ಸೊ ನೋಡ್ಬೋದು ಇವ್ರ ಹತ್ರ ಎಷ್ಟಿದ್ದಾವೆ ಅಂತ. ಸೊ ಇವ್ರ ಹತ್ರ ಮಿನಿಮಮ್ ಒಂದು 30 ಇದ್ದೇ ಇರ್ತವೆ ಯಾವಾಗಲೂ. ಸೊ ಇವೆಲ್ಲ ಏನಾದ್ರು ಕ್ರಾಸ್ ಕುರಿಗಳು. ಸೊ ಇದಕ್ಕೆ ಒಂದು ಒಳ್ಳೆ ಬಂಡೂರು ಟಗರು ಮಡಿಕೊಂಡ್ರೆ ಒಳ್ಳೆ ಕ್ರಾಸ್ ಬ್ರೀಡ್ ಮರಿಗಳು ಉಡ್ತವೆ. ಅಂದರೆ ಬಂಡೂರು ಕ್ರಾಸ್ ಮರಿ ಅಂತವಲ್ಲ, ಅವೆಲ್ಲ ಈ ಥರ ಕುರಿಗಳಲ್ಲೇ ಉಡೋದು. ಅಂದರೆ ಈ ಕುರಿಗಳಿಗೆ ಒಂದು ಪ್ಯೂರ್ ಬಂಡೂರು ಇಟ್ಕೊಳ್ತಾರೆ. ಪ್ಯೂರ್ ಬಂಡೂರು ಟಗರನ್ನ ಮಡಿಕೊಂಡ್ರೆ ಸೊ ಇವು ಕ್ರಾಸ್ ಆಗಿ ಉಡೋದು, ಪ್ಯೂರ್ ಮರಿ ಉಡಲ್ಲ, ಕ್ರಾಸ್ ಉಡುತ್ತೆ. ಸೊ ಒಳ್ಳೆ ಜಾತಿಲಿ ಇರ್ತವೆ. ನೋಡ್ಬೋದು ಇವೆಲ್ಲ ನಾಟಿ ಮರಿಗಳಿವು. ಸೊ ಎಲ್ಲ ನಾಟಿ ಮರಿಗಳು ಅಂದರೆ ಒಂದು 7-8 ಸಾವಿರ ಆ ರೇಂಜಲ್ಲಿ ಸಿಗ್ತವೆ ಇವು. ಅಲ್ಲಿ ಬಂಡೂರು ಮರಿಗಳೆಲ್ಲ ಜಾಸ್ತಿ ಅಲ್ಲೇ ಇರ್ತವೆ. ಸೊ ವ್ಯಾಪಾರ ಸ್ವಲ್ಪ ಡೌನೇ. ಇನ್ನು ಈ ಆಗಸ್ಟ್ ಮುಗಿಬೇಕು, ಆಗಸ್ಟ್ ಮುಗಿದ ಮೇಲೆ ಏನಿದ್ರು ವ್ಯಾಪಾರ. ಹೌದು, ಅಲ್ಲೂ ಕೂಡ ಅವೆಲ್ಲ ಏನು ಪ್ಯೂರ್ ಅಲ್ಲ, ಬಟ್ ಕ್ರಾಸ್ ಅವೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಈ ಮರಿಗಳದ್ದು ಕೂಡ ವಿಡಿಯೋ ಎಲ್ಲ ಮಾಡಿದ್ದೀನಿ, ತುಂಬ ಸಲ ಮಾಡಿದ್ದೀನಿ. ಏನಂತಕ್ಕೆ ತುಂಬ ಸಲ ಮಾಡಿದ್ದೀನಿ ಅಂದರೆ ಇವ್ರು ಕೊಡೋ ಮರಿಗಳು ನೋಡ್ಬೋದು, ಇಲ್ಲೇ ಆ್ಯಕ್ಟಿವ್ ಆಗಿರ್ತವೆ. ಸೊ ಹುಲ್ಲು ಮೇಯ್ತಿರ್ತವೆ. ಸೊ ಯಾವುದೇ ನೀರು ತುಂಬಲ್ಲ ಇವರು. ಸೊ ಹೋದರೆ ಸಾಯೋ ಚಾನ್ಸಸ್ ಇರಲ್ಲ. ಸೊ ಬೇರೆಯವರೆಲ್ಲ ಮರಿ ದಪ್ಪಕ್ಕೆ ಕಾಣಲಿ, ಗುಂಡ್ಗುಂಡಕ್ಕೆ ಕಾಣಲಿ ಅಂದ್ಬಿಟ್ಟು ನೀರು ತುಂಬಿರ್ತಾರೆ. ಅವೆಲ್ಲ ಸಾಯೋ ಚಾನ್ಸ್ ಕಡಿಮೆ, ಅಂದರೆ ಜಾಸ್ತಿ ಇರುತ್ತೆ. ಈಗ ಒಂದು 10 ಮರಿ ತಗೋರೆ 1 ಮರಿನಾರು ಸತ್ತೋಗ್ಬಿಡುತ್ತೆ. ಬಟ್ ಈ ಥರ ನೀರು ಹುಲ್ಲು ಮೇವು ತಿನ್ಕೊಂಡಿರೋದನ್ನ ತಗೋದ್ರೆ ಈ ಥರ ಸಾಯಲ್ಲ. ಸೊ ಲಾಭ ಜಾಸ್ತಿ ಆಗುತ್ತೆ, ಲಾಸ್ ಆಗೋಲ್ಲ. ಅದೊಂದು ರೀಸನ್ನು. ಸೊ ನೋಡ್ಬೋದು ಇವು ಕೂಡ ಒಳ್ಳೆ ಜಾತಿ ಮರಿಗಳು. ಇವು ಒಂದು ಈ ಕಡೆ 3 ಇದಾವಲ್ಲ, ಇವು ಪ್ಯೂರ್ ಬಂಡೂರು. ಇವೆರಡು, ಆ ಕಡೆ ಇವೆರಡು ಕ್ರಾಸ್ ಅವು. ಸೊ ಇವ್ರದ್ದು ಈ ವಿಡಿಯೋ ಕೊನೆಯಲ್ಲಿ ಡಿಸ್ಪ್ಲೇ ಆಗುತ್ತೆ, ಮೇಲ್ಗಡೆ ಲಿಂಕ್. ಸೊ ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವಿಡಿಯೋ ಬರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಮರಿಗಳು. ನೋಡ್ಬೋದು ಇಲ್ಲಿ ಹಸಿ ಮೇವು ತಿಂತಿದ್ದಾವೆ, ಈ ಕಡೆ ಒಣ ಮೇವು ಇಟ್ಟಿದ್ದಾರೆ. ಯಾವುದು ಕೊಟ್ಟರು ತಿನ್ನುತ್ತೆ. ನೀವು ಇಲ್ಲೇ ಪ್ರೆಸೆಂಟ್ ನೋಡ್ಕೊಂಡು ತೊಗೊಂಡೋಗ್ಬೋದು, ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರದ್ದು ಮರಿ ಕೊಡಿಸ್ತೀನಿ, ಅದರಿಂದ ಇಲ್ಲ. ಬಟ್ ಸ್ಯಾಟರ್ಡೆ ಸಂಡೇ 2 ದಿನದಲ್ಲಿ, ವೀಕ್ ಡೇಸಲ್ಲಿ ನಮ್ಮ ವರ್ಕ್ ಇರುತ್ತೆ. ಸೊ ಹಾಗಾಗಿ ಬರಲ್ಲ ಅವಾಗ. ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ. ಸೊ ಮೊದಲೇ ಹೇಳಿದ್ರೆ ಸ್ಯಾಟರ್ಡೆ ಸಂಡೇಗೆ ಸಿಗ್ತೀನಿ. ಮರಿ ಬೇಕಿದ್ರೆ ಒಳ್ಳೆ ಮರಿ ಸೆಲೆಕ್ಟ್ ಮಾಡ್ಕೊಡ್ತೀನಿ, ಬಂಡೂರು ಕ್ರಾಸಲ್ಲೇ. ಅಲ್ಲಿ ಬಂಡೂರು ಕ್ರಾಸ್ ಅಂದರೆ ಇವನು ಕೂಡ ಬಂಡೂರು ಕ್ರಾಸ್ ಅಂತಾರೆ. ಇವೆಲ್ಲ ನಾಟಿ ಮರಿ. ಇವು ಸ್ವಲ್ಪ ನೀಟಾಗಿ ವೈಟ್ ಫೇಸ್ ಇರೋದನ್ನ ತೊಳೆದ್ಬಿಟ್ಟು ತಂದು ಏನು ಮಾಡ್ತಾರೆ, ಬಂಡೂರು ಕ್ರಾಸ್ ಅಂತಾರೆ. ಅದು ಬಂಡೂರು ಕ್ರಾಸ್ ಅಲ್ಲ, ಇವು ಬಂಡೂರು ಕ್ರಾಸ್. ಯಾರಾದರೂ ಮೊದಲೇ ಈ ಥರ ಮರಿ ಬೇಕು ಕೊಡಿಸಿ ಅಂತ ಹೇಳಿದ್ರೆ ಸ್ಯಾಟರ್ಡೆ ಅಥವಾ ಸಂಡೇ, ಇವೆರಡು ದಿನದಲ್ಲಿ. ಸಂತೆ ನಡೆಯೋದೆ ಸ್ಯಾಟರ್ಡೆ. ಬೇಕು ಅನ್ನೋರಿಗೆ ಒಳ್ಳೆ ಮರಿ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಸೊ ಈ ಮರಿಯೆಲ್ಲ ನೋಡ್ಬೋದು, ಇವೆಲ್ಲ ಒಳ್ಳೆ ಜಾತಿಲಿದ್ದಾವೆ. ನೋಡೋದು ಇದು ಈಗ ಒಂದು ಮರಿ ತೋರಿಸ್ತಿದ್ದೀನಲ್ಲ, ಸೊ ಈ ಮರಿ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಬಂದಿದೆ, ಪ್ಯೂರ್ ಮರಿಗೆ ಬರ್ತಿತ್ತು ಅದು, ಬಟ್ ಸ್ವಲ್ಪ ಕ್ರಾಸ್ ಅಷ್ಟೆ. ಹೌದಿಲ್ಲ, ಹಸಿ ಮೇವು ತಿಂತಿದ್ದಾವೆ, ಒಣಮೇವು, ಹುಳ್ಳಿ ತಳ್ಳು. ಸೊ ನೀವು ತಗೊಂಡೋದ್ರೆ ಹಾಲೇನು ಕುಡಿಸೋ ಅವಶ್ಯಕತೆನೇ ಇರೋಲ್ಲ, ಡೈರೆಕ್ಟ್ ಮೇವು ಹಾಕೊಂಡೇ ಸಾಕ್ಬೋದು ನೀವು.